ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕುಮಾರ್ ಫ್ರಮ್ ಕರ್ನಾಟಕ. ಇಷ್ಟು ದಿನ ಈ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಈ ಸಿನಿಮಾ ಫ್ಯಾನ್ಸ್ಗೆ ಮ್ಯಾಸಿವ್ ಆಗಿರೋ ಅಪ್ಡೇಟ್ ಬಂದಿದೆ. ಸೊ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ 15th ಅಕ್ಟೋಬರಿಂದ ಥಿಯೇಟರ್ಸ್, ಸಿನಿಮಾಸ್, ಮಲ್ಟಿಪ್ಲೆಕ್ಸಸ್ ಎವ್ರಿಥಿಂಗ್ ವಿಲ್ ಬಿ ಓಪನ್ಡ್. ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಥಿಯೇಟರ್ಸ್ ಎಲ್ಲ ಓಪನ್ ಆಗಬೇಕು 15th ಅಕ್ಟೋಬರಿಂದ. ಬಟ್ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ, ಕಂಡೀಷನ್ಸ್ ಇದೆ, ತುಂಬ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಈ ಫಿಲಮ್ ಅಸೋಸಿಯೇಷನ್ ಆಗಲಿ ಮತ್ತು ಡಿಸ್ಟ್ರಿಬ್ಯೂಷನ್ ಅಸೋಸಿಯೇಷನ್ ಆಗಲಿ ಮತ್ತು ತುಂಬ ಈ ಮೂವಿ ರಿಲೇಟೆಡ್ ಅಸೋಸಿಯೇಷನ್ಸ್, ಯಾವ್ಯಾವ ಅಸೋಸಿಯೇಷನ್ಸ್ ಇದೆ ಪ್ರತಿಯೊಂದು ಅಸೋಸಿಯೇಷನ್ಸೂ ತುಂಬಾ ಫೋರ್ಸ್ ಮಾಡ್ತಿತ್ತು. ಸೊ ಹಂಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಡೇಟ್ನ ಕೊಟ್ಟಿದ್ದಾರೆ 15th ಅಕ್ಟೋಬರಿಂದ ಥಿಯೇಟರ್ಸ್, ಸಿನಿಮಾಸ್, ಮಲ್ಟಿಪ್ಲೆಕ್ಸಸ್ everything will be opened, but there will be strict guidelines which we all have to follow. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಡೇಟಿಂದಾನೇ ಓಪನ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದರೆ, ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ. ಸೊ ಸ್ಟೇಟ್ ಗೌರ್ಮೆಂಟ್ ಯಾವಾಗ ಡಿಸೈಡ್ ಮಾಡುತ್ತೆ ಅವಾಗಿಂದ ಮಾತ್ರನೇ ಥಿಯೇಟರ್ಸ್ ಎಲ್ಲ ಓಪನ್ ಆಗುತ್ತೆ. ಬಟ್ ಆಸ್ ಫಾರ್ ಆಸ್ ಐ ಹ್ಯಾವ್ ಸೀನ್ ಆನ್ ದ ನ್ಯೂಸ್ ವೆಬ್ಸೈಟ್ಸ್, so it clearly mentioned that it will be open from 15th October. ಏನಾದರೂ ಥಿಯೇಟರ್ಸ್ಗೆ ಹೋಗ್ಬೇಕಂದ್ರೆ ಮತ್ತು ಥಿಯೇಟರ್ ಓನರ್ಸ್ ಆಗಲಿ ಮತ್ತು ನೀವು ಮೂವಿ ನೋಡಬೇಕಂತ ಹೋಗ್ಬೇಕಾದ್ರೆ ಥಿಯೇಟರ್ಸ್ಗೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಎಲ್ಲ ಇದೆ, ಗೈಡ್ಲೈನ್ಸ್ ಎಲ್ಲ ಇದೆ. ಅದನ್ನ ಪ್ರತಿಯೊಂದನ್ನು ನೀವು ಫಾಲೋ ಮಾಡಲೇಬೇಕು. ಇದನ್ನು ಥಿಯೇಟರ್ಸ್ ಅವರು ಫಾಲೋ ಮಾಡಿಲ್ಲ ಅಂದರೆ ಥಿಯೇಟರ್ಸ್ ವಿಲ್ ಬಿ ಇನ್ ಟು ಟ್ರಬಲ್. ಆಮೇಲೆ ನೀವು ಇದನ್ನು ಫಾಲೋ ಮಾಡಿಲ್ಲ ಅಂದರೆ ಆ್ಯಂಡ್ ಯು ವಿಲ್ ಬಿ ಇನ್ ಟು ಟ್ರಬಲ್. ಇಲ್ಲಿ SOP ಅಂತ ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ. ಸೊ ಇದನ್ನ ಪ್ರತಿಯೊಬ್ಬರೂ ಫಾಲೋ ಮಾಡಬೇಕಾಗುತ್ತೆ. ಈವನ್ ಥಿಯೇಟರ್ಸ್ ಅವರು ಆಗಲಿ, ಮೂವಿ ನೋಡೋಕ್ಕೆ ಯಾರ್ಯಾರು ಹೋಗ್ತಾ ಇದ್ದೀರಾ ಪ್ರತಿಯೊಬ್ಬರೂ ಇದನ್ನ ಫಾಲೋ ಮಾಡಲೇಬೇಕು. ಇಟ್ಸ್ ವೆರಿ ಮ್ಯಾಂಡೇಟ್ರಿ. ಇದು ಪ್ರತಿಯೊಂದು ಸಿನಿಮಾಸ್ಗಾಗಲಿ, ಥಿಯೇಟರ್ಸ್ಗಾಗಲಿ, ಮಲ್ಟಿಪ್ಲೆಕ್ಸಸ್ಗಾಗಲಿ ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ನಾನು ಹೇಳ್ದಾಗಲೇ ಈ ಗೈಡ್ಲೈನ್ಸ್ನ ಪ್ರತಿಯೊಬ್ಬರು ಫಾಲೋ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಇದು ಒಂದೊಂದಾಗಿ ನೋಡ್ಕೊಂಬರೋಣ ಬನ್ನಿ. ಥಿಯೇಟರ್ಸಲ್ಲಿ ಎಷ್ಟು ಜನ ಮುಂಚೆ ಹೋಗ್ತಿದ್ರು, ಇವಾಗ ಸೀಟಿಂಗ್ ಕೆಪಾಸಿಟಿ ಯಾವ ಥರ ಇದೆ. ಸೊ ಇಟ್ ವಿಲ್ ಬಿ ಲೈಕ್ 50% ಓನ್ಲಿ. ಸೊ 50%ನ ಮಾತ್ರ ಅಲೋ ಮಾಡ್ತಾರೆ, ಬಿಕಾಸ್ ಅಲ್ಲಿ ಸೀಟಿಂಗ್ ಕೆಪಾಸಿಟಿ 100% ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 1000 ಸೀಟ್ಸ್ ಇದೆ ಅಂದರೆ ಅಲ್ಲಿ 1000 ಸೀಟ್ಸಲ್ಲಿ ಓನ್ಲಿ 500 ಸೀಟ್ಸ್ ವಿಲ್ ಬಿ ಕವರ್ಡ್. ಸೊ 1000 ಸೀಟ್ಸಲ್ಲಿ 500 ಜನಕ್ಕೆ ಮಾತ್ರ ಕೊಡಿಸ್ತಾರೆ, ಯಾಕಂದರೆ ಒಂದು ಸೀಟ್ ಬಿಟ್ಟು ಒಂದು ಸೀಟಲ್ಲಿ ಒಬ್ಬೊಬ್ಬರನ್ನ ಕೊಡಿಸ್ತಾರೆ. ಸೊ ಹಂಗಾಗಿ ಯು ಕಾನ್ ಸಿಟ್ ನೆಕ್ಸ್ಟ್ ಟು ನೆಕ್ಸ್ಟ್. ಯಾಕೆಂದರೆ ಪ್ರಾಪರ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿರೋ ಕಾರಣದಿಂದ ಈ ರೀತಿ 50% ಮಾತ್ರನೇ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಇರೋದಕ್ಕೆ ಸಾಧ್ಯ. ಇವಾಗ ಥಿಯೇಟರ್ ಓನರ್ಸ್ ಬಂದು ಈ ಸೀಟಲ್ಲಿ ಕೂತ್ಕೋಬಾರ್ದು ಅಂತ ಏನಾದರೂ ಕಂಡೀಷನ್ಸ್ ಇತ್ತು ಅಂದರೆ, ಸೊ ದೇ ವಿಲ್ ಮೆನ್ಷನ್ ಇಟ್ ದೇರ್, ಬಿಕಾಸ್ ಸಮ್ ಪೀಪಲ್ ದೇ ಡೋಂಟ್ ನೋ ವೇ ಟು ಸಿಟ್ ಆ್ಯಂಡ್ ವೇ ನಾಟ್ ಟು ಸಿಟ್. ಸೊ ಇವಾಗ ನೀವು ಎಕ್ಸಾಮ್ ಹಾಲ್ಗೆ ಹೋದಾಗ ನಿಮ್ಮ ಆಲ್ ಟಿಕೆಟ್ ನಂಬರ್ಸ್ ಎಲ್ಲ ಯಾವ ಥರ ಬೆಂಚ್ ಮೇಲೆ ಬರೆದಿರ್ತಾರೆ, ಸೊ ಅದೇ ರೀತಿ ಈ ಸೀಟಲ್ಲಿ ಕೂತ್ಕೋಬಾರ್ದು ಅನ್ನೋ ರೀತಿ ಅಲ್ಲಿ ಪ್ರಿಂಟ್ ಆಗಿರುತ್ತೆ, ಅಥವಾ ಸಮಥಿಂಗ್ ದೇರ್ ವಿಲ್ ಬಿ ಎ ನೋಟಿಫಿಕೇಶನ್ ಫಾರ್ ಯು ನಾಟ್ ಟು ಸಿಟ್ ದೇರ್. ಸೊ ಯು ಹ್ಯಾವ್ ಟು ಫಾಲೋ ದಟ್ ಗೈಡ್ಲೈನ್ಸ್. ಈ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದಾರೆ, ಏನಂದರೆ ಸ್ಯಾನಿಟೈಸರ್ಸ್ ಮತ್ತು ಹ್ಯಾಂಡ್ ವಾಶ್ ಇದನ್ನು ಥಿಯೇಟರ್ಸ್ ಅವರೇ ಪ್ರೊವೈಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಥಿಯೇಟರ್ಸ್ ಅವರು ಫಾಲೋ ಮಾಡಿಲ್ಲ ಅಂದರೆ ಇನ್ನು ಮುಂದೆ ಆ ಥಿಯೇಟರ್ ಇರೋದೇ ತುಂಬ ಆಶ್ಚರ್ಯಕರ ವಿಷಯ, ಬಿಕಾಸ್ ಅಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತಾರೆ, ಬಿಕಾಸ್ ದ ಆರ್ಡರ್ ಈಸ್ ಪಾಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಪ್ರಾಪರಾಗಿ ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ಇದನ್ನು ಥಿಯೇಟರ್ಸ್ ಓನರ್ಸ್ ಇರ್ತಾರಲ್ಲ, ಥಿಯೇಟರ್ಸ್ ಓನರ್ಸ್ ಅವರು ಇದನ್ನು ಪ್ರಾಪರಾಗಿ ಆರ್ಗನೈಸ್ ಮಾಡಿ ರೆಸ್ಪಾನ್ಸಿಬಲ್ ತೊಗೊಂಡು ಮಾಡಬೇಕು. ಇಲ್ಲಾಂದರೆ ಥಿಯೇಟರ್ಸ್ ವಿಲ್ ಬಿ ಇನ್ ಟು ಟ್ರಬಲ್, ಬಿಕಾಸ್ ದಿಸ್ ಇಸ್ ಮೋರ್ ಚಾನ್ಸಸ್ ದಟ್ ಥಿಯೇಟರ್ಸ್ ವಿಲ್ ಬಿ ಶಟ್ ಡೌನ್. ಥಿಯೇಟರ್ಸ್ಗೆ ಯಾರ್ಯಾರು ಮೂವಿ ನೋಡೋಕೆ ಹೋಗ್ತಿದ್ದೀರಾ ನೀವೆಲ್ಲ, ಅಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಫಾಲೋ ಮಾಡ್ತಿದ್ದಾರಲ್ಲ, SOP ಅನ್ನೋದು. ಸೊ ಈ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ಥರ್ಮಲ್ ಸ್ಕ್ರೀನಿಂಗ್ ಅನ್ನೋದು ಮಾಡ್ತಾರೆ. ಸೊ ನೀವು ಥಿಯೇಟರ್ ಒಳಗಡೆ ಎಂಟರ್ ಆಗಿದ ತಕ್ಷಣ ದೇ ವಿಲ್ ಚೆಕ್ ಯುವರ್ ಬಾಡಿ ಟೆಂಪ್ರೇಚರ್. ಸೊ ಅವ್ರಿಗೇನಾದರೂ ನಿಮಗೆ ಸಿಮ್ಟಮ್ಸ್ ಏನಾದರೂ ಕಾಣಿಸ್ಕೊಂತಿದೆ ಅಂತ ಡೌಟ್ ಬಂತು ಅಂದರೆ, ಬೈ ರೀಡಿಂಗ್ ದ ಟೆಂಪ್ರೇಚರ್ ಆಫ್ ಯುವರ್ ಬಾಡಿ, ಸೊ ಅವ್ರು ನೆಕ್ಸ್ಟ್ ಫರ್ದರ್ ಆ್ಯಕ್ಷನ್ ಏನು ತೊಗೋಬೇಕೋ ಅದು ತಗೊಳ್ಳೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿ ಟೆಂಪ್ರೇಚರ್ ಆ ಸಿಮ್ಟಮ್ಗೆ ಮ್ಯಾಚ್ ಆಯಿತು ಅಂದರೆ ಮೇ ಬಿ ದೇರ್ ಆರ್ ಮೋರ್ ಚಾನ್ಸಸ್ ದಟ್ ದೇ ವಿಲ್ ರಿಪೋರ್ಟ್ ಯು ಟು ದ ಟ್ರೀಟ್ಮೆಂಟ್. ಇವಾಗ ಕೆಲವೊಂದು ಮೂವೀಸ್ ಬಂದು ತುಂಬ ಡಿಮ್ಯಾಂಡ್ ಇರುತ್ತೆ, ತುಂಬ ಜನ ಬಂದು ಒಂದೇ ಸ್ಕ್ರೀನಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾರೆ.
ಸೊ ಈ ಮಲ್ಟಿಪ್ಲೆಕ್ಸಸ್ ಇದೆಯಲ್ಲ, ನಂಬರ್ ಆಫ್ ಸ್ಕ್ರೀನ್ಸ್ ಬಂದು ಜಾಸ್ತಿ ಇರುತ್ತೆ ಮೂವಿ ಶೋ ಮಾಡೋದಕ್ಕೆ. ಸೊ ಗೌರ್ಮೆಂಟ್ ಏನು ಸಜೆಸ್ಟ್ ಮಾಡ್ತಿದೆ ಅಂದರೆ ತುಂಬ ಸ್ಕ್ರೀನ್ಸಲ್ಲಿ ಮೂವಿನ ಸ್ಕ್ರೀನ್ ಮಾಡಿ ಅಂತ ಹೇಳ್ತಿದ್ದಾರೆ ಟು ಅವಾಯ್ಡ್ ದ ಕ್ರೌಡ್. ಮೂವಿ ಅಂತ ನೋಡಿದಾಗ ಇಂಟರ್ವೆಲ್ ಅನ್ನೋದು ಬಂದೇ ಬರುತ್ತೆ. ಸೊ ಇಂಟರ್ಮಿಷನ್ ಟೈಮಲ್ಲಿ ಪ್ರತಿ ಒಬ್ಬರನ್ನೂ ಈ ಥಿಯೇಟರ್ ಸ್ಟಾಫ್ಸ್ ಆಗಲಿ ಓನರ್ಸ್ ಆಗಲಿ ಇವ್ರು ಬಂದು ಕಂಪ್ಲೀಟಾಗಿ ಮಾನಿಟರ್ ಮಾಡಬೇಕು. ಯಾರ್ಯಾರು ಮೂವಿ ನೋಡೋಕ್ಕೆ ಬರ್ತಿದ್ದಾರೆ ಸೊ ಅವ್ರನ್ನ ಕಂಪ್ಲೀಟಾಗಿ ಮಾನಿಟರ್ ಮಾಡಿ, ಯಾರು ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಬ್ರೇಕ್ ಮಾಡದೇ ಇರೋ ಥರ ಕ್ಲೀನಾಗಿ ಮತ್ತು ಹೈಜೀನ್ನ ಕ್ಲೀನಾಗಿ ಮೇಂಟೈನ್ ಮಾಡೋ ಥರ ಇದನ್ನು ಪ್ರತಿಯೊಂದೂ ಅವರು ಇಂಪಾರ್ಟೆಂಟಾಗಿ ಈ ಫುಡ್ ಐಟಮ್ಸ್ ಏನು ತೊಗೋತಾರೆ ಈ ಇಂಟರ್ವಲ್ ಟೈಮಲ್ಲಿ, ಸೊ ಇದನ್ನು ಹೈಜೀನ್ ಆಗಿರಬೇಕು. ಸೊ ಓಪನ್ ಫುಡ್ ಎಲ್ಲ ಯಾವುದು ಅವರು ಸೇಲ್ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಲೈಕ್ ಪಾಪ್ಕಾರ್ನ್ ಅದು ಇದೆಲ್ಲ ಸ್ವಲ್ಪ ಓಪನ್ ಆಗಿರೋದನ್ನು ಮಾಡ್ತಿದ್ರಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ದೇ ಆರ್ ಎಲಿಜಿಬಲ್ ಓನ್ಲಿ ಟು ಸೆಲ್ ದ ಪ್ಯಾಕ್ಡ್ ಫುಡ್ಸ್, ಪ್ಯಾಕ್ಡ್ ಡ್ರಿಂಕ್ಸ್. ಸೊ ಓಪನ್ ಆಗಿರೋದು ಯಾವುದು ಸಿಗಲ್ಲ, ಅದನ್ನು ತಿಳ್ಕೊಳ್ಳಿ. ಎವ್ರಿಥಿಂಗ್ ಇಸ್ ನ್ಯೂ ನಾರ್ಮಲ್ ಫ್ರಮ್ ನಾವು ಇದಕ್ಕೆಲ್ಲ ಅಡಾಪ್ಟ್ ಆಗಬೇಕಾಗತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಈ ಫುಡ್ ಡೆಲಿವರಿ ಎಲ್ಲ ಬಂದು ಇನ್ಸೈಡ್ ದ ಥಿಯೇಟರ್ಸ್ ದೇ ಯೂಸ್ ಟು ಕ್ಯಾರಿ ಅಲ್ವಾ, ಫುಡ್ನೆಲ್ಲ ತೊಗೊಂಬಂದು ಡೆಲಿವರ್ ಮಾಡ್ತಾ ಇದ್ರು ನೀವು ಕೂತಿದ್ದ ಕಡೆನೇ. ಇನ್ನು ಮುಂದೆ ಅದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಮತ್ತು ಈ ಫುಡ್ ಕೌಂಟರ್ಸ್ ಎಲ್ಲ ಏನಿದೆ ಥಿಯೇಟರ್ಸಲ್ಲಿ ಅದು ತುಂಬ ಕಡಿಮೆನೇ ಇದೆ. ಹಂಗಾಗಿ ಕ್ರೌಡ್ ಬಂದು ಜಾಸ್ತಿ ಆಗೋ ಕಾರಣದಿಂದ ಗೌರ್ಮೆಂಟ್ ಏನು ಹೇಳ್ತಿದೆ ಅಂದರೆ ಈ ಕೌಂಟರ್ಸ್ನ ಸ್ಪ್ರೆಡ್ ಮಾಡಿದ್ರೆ ಮತ್ತು ಜಾಸ್ತಿ ಮಾಡಿದ್ರೆ ಕ್ರೌಡೂ ಸ್ಪ್ರೆಡ್ ಆಗುತ್ತೆ. ಐ ಮೀನ್ ಸ್ವಲ್ಪ ಕ್ರೌಡ್ನ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ಸಜೆಸ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟ್. ಒಂದು ಶೋ ಮುಗಿದ್ಮೇಲೆ ಇನ್ನೊಂದು ಶೋ ಶುರು ಆಗುತ್ತಲ್ಲ, ಥಿಯೇಟರ್ಸ್ ಟಿಕೆಟ್ಸ್ ಕೊಡೋದಾಗಲಿ ಮತ್ತು ಆ ಫುಲ್ ಓಲ್ ಥಿಯೇಟರ್ನೇ ಸ್ಯಾನಿಟೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್. ಯಾವ ಥರ ಅಂದರೆ ಒಂದು ಶೋ ಮುಗಿದ್ಮೇಲೆ ನೆಕ್ಸ್ಟ್ ಶೋ ಸ್ಟಾರ್ಟ್ ಆಗುತ್ತಲ್ಲ, ಇನ್ ಬಿಟ್ವೀನ್ ದ ಗ್ಯಾಪ್ ಕಂಪ್ಲೀಟಾಗಿ ಸ್ಯಾನಿಟೈಸ್ ಮಾಡಬೇಕು, ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಔಟ್ ಮಾಡಬೇಕು, ಹೈಜೀನ್ ಆಗಿರಬೇಕು ಅನ್ನೋ ಥರ ಹೇಳ್ತಿದ್ದಾರೆ. ಸೊ ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್ ಪಾಸಿಬಲ್ ಅಂತ. ಬಿಕಾಸ್ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಕ್ಲೀನ್ ಮಾಡ್ತಾರೆ. ಸಿಗೋ ಡ್ಯೂರೇಷನ್ ಟೈಮೇ ಬಂದು ತುಂಬ ಕಡಿಮೆ ಇರುತ್ತೆ. ಅಷ್ಟು ಟೈಮಲ್ಲಿ ಪೂರ್ತಿ ಸ್ಯಾನಿಟೈಸ್ ಮಾಡೋದಂದರೆ ಐ ಡೋಂಟ್ ನೋ. ಮತ್ತು ಈ ಟಿಕೆಟ್ ಕೌಂಟರ್ಸಲ್ಲೆಲ್ಲ ಫ್ಲೋ ಮಾರ್ಕಿಂಗ್ನ ಮೇಂಟೈನ್ ಮಾಡಿ ಅಂತ ಗೌರ್ಮೆಂಟ್ ಹೇಳ್ತಿದ್ದಾರೆ. ಸೊ ಯಾವ ರೀತಿ ಅಂದರೆ ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕಾದ್ರೆ 1.5 ಮೀಟರ್ಸ್ 2 ಮೀಟರ್ಸ್ ಅಲ್ಲಿ ಫ್ಲೋರ್ ಮೇಲೆ ಮಾರ್ಕ್ ಹಾಕಿರ್ತಾರಲ್ಲ, ಕ್ರಾಸ್ ಮಾರ್ಕ್ ಆ ಥರ ರೌಂಡ್ ಮಾರ್ಕ್ ಹಾಕಿ, ಸೊ ಆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ನೀವು ಟಿಕೆಟ್ಸ್ ತಗೋಬೇಕಾಗುತ್ತೆ. ಆ್ಯಂಡ್ ಗೌರ್ಮೆಂಟ್ ಈಸ್ ಆಲ್ಸೋ ಸಜೆಸ್ಟಿಂಗ್ ಎವ್ರಿ ಒನ್ ಟು ಬುಕ್ ದ ಟಿಕೆಟ್ಸ್ ಆನ್ಲೈನ್. ಸೊ ಈ ರಿಸರ್ವೇಷನ್ ಮೆಥಡ್ಸ್ ಏನಿದೆ ಇದನ್ನು ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದಾರೆ. ಇವಾಗ ಒಂದು ಶೋ ನಡಿಬೇಕಾದ್ರೆ ಟಿಕೆಟ್ ತೊಗೋಬೇಕಾದ್ರೆ ನೀವು ಜಸ್ಟ್ 1 hour 1.5 hour ಅಥವಾ 2 hours ಪ್ರಯೋರ್ ಬಂದು ಟಿಕೆಟ್ನ ಇಶ್ಯೂ ಮಾಡ್ತಿರ್ತಾರೆ. ಸೊ ಆ ಗ್ಯಾಪಲ್ಲಿ ಹೋಗಿ ತೊಗೋಬೇಕಾದ್ರೆ ತುಂಬ ಜನ ಬಂದು ರಶ್ ಮಾಡಿಕೊಂಡು ಟಿಕೆಟ್ಸ್ನ ತೊಗೊಳ್ಳೋದಾಗಲಿ ಮತ್ತು ಆ ಕ್ರೌಡ್ನ ಜಾಸ್ತಿ ಮಾಡೋದಾಗಲಿ ಚಾನ್ಸಸ್ ಜಾಸ್ತಿ ಇದೆ ಅನ್ನೋ ಕಾರಣದಿಂದ ಇವಾಗ ಏನು ಮಾಡಿದ್ದಾರೆ ಅಂದರೆ ಥಿಯೇಟರ್ಸ್ ಓಪನ್ ಆದಮೇಲೆ ಪೂರ್ತಿ ದಿನ ಇಡೀ ದಿನ ಥಿಯೇಟರ್ ಕೌಂಟರಲ್ಲಿ ಟಿಕೆಟ್ಸ್ನ ಕೊಡಬೇಕಾಗತ್ತೆ ಅವರು. ಅದೇ ಇವಾಗ ಹೊಸ ರೂಲ್ ಇರೋದು. ಕೌಂಟರ್ಗೆ ಹೋದಾಗ ನಿಮಗೆ ಆ ಕೌಂಟರ್ ಓಪನ್ ಇರಲೇಬೇಕು ದಿನ ಪೂರ್ತಿ. ಥಿಯೇಟರ್ ಓಪನ್ ಟು ಕ್ಲೋಸ್ ಟೈಮ್ ತನಕ ಟಿಕೆಟ್, ಲಾಸ್ಟ್ ಶೋ ತನಕ ಟಿಕೆಟ್ ಯಾವಾಗ ಇಶ್ಯೂ ಮಾಡ್ತಾರೆ ಅಲ್ಲಿ ತನಕ ಓಪನ್ ಇರಲೇಬೇಕು. ಬಿಕಾಸ್ ಕ್ರೌಡ್ನ ಅವಾಯ್ಡ್ ಮಾಡೋದಕ್ಕೆ. ಕೌಂಟರ್ ಯಾವಾಗಲೂ ಓಪನ್ ಇದ್ರೆ ಕ್ರೌಡ್ ಬಂದು ರಶ್ ಮಾಡಲ್ಲ. ಸೊ ವೆನೆವರ್ ದೇ ವಾಕ್ ಇನ್ ದೇ ಜಸ್ಟ್ ಗೆಟ್ ದ ಟಿಕೆಟ್ ಅಂಡ್ ವಾಕ್ ಅವೇ. ಈ ಮೂವಿ ಇಂಟರ್ವಲ್ ಟೈಮಲ್ಲಿ ಕೆಲವೊಬ್ರು ರೆಸ್ಟ್ ರೂಮ್ ಯೂಸ್ ಮಾಡೋದಾಗ್ಲಿ ಮತ್ತೆ ಸ್ಮೋಕ್ ಮಾಡೋದಕ್ಕೆ ಹೋಗೋದಾಗ್ಲಿ ಇವ್ರು ಯಾರು ಉಗಿಬಾರ್ದು ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್. ಸೊ ಯಾವ ರೀತಿ ಅಂದರೆ ಇವಾಗ ಕೆಲವೊಬ್ರು ಎಲ್ಲಂದ್ರೆ ಅಲ್ಲಿ ಉಗಿಯೋದು ಆ ಥರ ಎಲ್ಲ ಮಾಡ್ತಾರಲ್ಲ, ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ ಬ್ಯಾನ್ಡ್ ಅಂತ ಹೇಳ್ಬೋದು. ಎಲ್ಲೂ ಉಗಿಯಂಗಿಲ್ಲ. ಬಿಕಾಸ್ ನೀವು ಉಗಿಯೋದನ್ನ ಥಿಯೇಟರ್ ಓನರ್ಸ್ ಯಾರಾದರೂ ನೋಡಿದ್ರೆ ದೇ ವಿಲ್ ಟೇಕ್ ಎ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ಯು. ಸೊ ಜಸ್ಟ್ ಬಿ ಕೇರ್ಫುಲ್. ಆ ಥರ ಯಾರು ಏನು ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ನಾಟ್ ಅಲೌಡ್ ಎನಿ ಟೈಮ್. ಬಟ್ ಮುಂಚೆಲ್ಲ ಮಾಡ್ತಿದ್ರು, ಇವಾಗ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇವಾಗ ಅವ್ರು ಏನಾದರೂ ಉಗ್ದು ಅಥವಾ ಏನಾದರೂ ಇದು ಮಾಡಿ ಮತ್ತೊಬ್ರಿಗೆ ಅವ್ರಿಗೆ ಏನಾದರೂ ಕೊರೋನಾ ಇದ್ದು ಜಸ್ಟ್ ಸ್ಪ್ರೆಡ್ ಆಯಿತು ಅಂದರೆ ಇಟ್ ವಿಲ್ ಬಿ ವೆರಿ ಕಾಂಪ್ಲಿಕೇಟೆಡ್. ಇವಾಗ 15th ಅಕ್ಟೋಬರಿಂದ ಥಿಯೇಟರ್ಸ್ ಹೆಂಗಿದ್ರು ಓಪನ್ ಆಗ್ತಿದೆ. ನೀವು ಹೋದಾಗ ನಿಮ್ಗೆ ಅಲ್ಲೊಂದು ಆಶ್ಚರ್ಯ ಕಾದಿರ್ಬೋದು. ಯಾವ ರೀತಿ ಅಂದರೆ ಇವಾಗ ನೀವು ಹೋಗಿದ ತಕ್ಷಣ ಸೆಕ್ಯೂರಿಟಿಯಿಂದ ಹಿಡಿದು ಟಿಕೆಟ್ ಇಶ್ಯೂ ಮಾಡೋ ಟಿಕೆಟ್ ಕೌಂಟರಲ್ಲೂ ಮತ್ತು ನೀವು ಎಂಟರ್ ಆಗಬೇಕಾದ್ರೆ ಒಳಗಡೆ ಪ್ರತಿಯೊಬ್ಬರ ಸ್ಟಾಫ್ನ ನೀವು ನೋಡಿದ್ರೆ ಎದ್ರುಕೊಂಡ್ಬಿಡ್ಬೇಡಿ. ಬಿಕಾಸ್ ಅವ್ರು ಕಂಪ್ಲೀಟ್ PPE ಇರ್ತಾರೆ. PPE ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಅಂತ. ಸೊ ದೇ ವಿಲ್ ಬಿ ಕಂಪ್ಲೀಟ್ಲಿ ಕವರ್ಡ್ ಆ್ಯಂಡ್ ಮಾಸ್ಕ್ ಎಲ್ಲ ಹಾಕಿರ್ತಾರೆ.
ಮತ್ತು ಫೇಸ್ ಶೀಲ್ಡ್ ಹಾಕಿರ್ಬೋದು. So it is the guidelines from the government. They have to follow it. It's very much mandatory. They have to follow it. ಕಂಪ್ಲೀಟ್ ಆಗಿ ಮಾಸ್ಕ್ ಹಾಕೋದಾಗ್ಲಿ, ಗ್ಲೌಸ್ ಹಾಕೋದಾಗ್ಲಿ, ಕಂಪ್ಲೀಟ್ ಆಗಿ ಕವರ್ ಆಗಿರ್ಬೇಕು ಅವರು. ಮತ್ತೆ ಇನ್ನೊಂದು ಗ್ಲಿಚ್ ಇದೆ. ಈ ಗ್ಲಿಚ್ ಏನಂದ್ರೆ, ದಿಸ್ ಗ್ಲಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ನಿಮ್ಮ ಫೋನ್ ನಂಬರ್ನ ನೀವು ಯಾರ್ಯಾರಿಗೋ ಕೊಡ್ತಾ ಇದ್ರಲ್ಲ, ಸೊ ಇನ್ಮೇಲೆ ಥಿಯೇಟರ್ಸ್ ಅಲ್ಲಿ ನೀವು ಮೂವಿ ನೋಡಕ್ ಹೋದ್ರೆ ಇಲ್ಲೂ ಕೊಡ್ಬೇಕಾಗುತ್ತೆ. ನೀವು ಮೇ ಬಿ ಆನ್ಲೈನ್ ಬುಕ್ ಮಾಡ್ಬೇಕಾದ್ರೆ ನೀವು ಕೊಟ್ಟಿರ್ತೀರಾ ಫೋನ್ ನಂಬರ್, ದಟ್ ಈಸ್ ಡಿಫ್ರೆಂಟ್. ಬಟ್ ಇವಾಗ ನೀವು ಥಿಯೇಟರ್ ಇನ್ ಪರ್ಸನ್ ವಾಕ್ ಇನ್ ಮಾಡ್ತಾ ಇದ್ದೀರಾ ಅಂದ್ರೆ ದೇ ವಿಲ್ ಡೆಫಿನೆಟ್ಲಿ ಕಲೆಕ್ಟ್ ಯುವರ್ ಫೋನ್ ನಂಬರ್. ಸೊ ನಿಮ್ಮ ಫೋನ್ ನಂಬರ್ ಏನಕ್ಕೆ ತಗೋತಾರೆ ಅಂದ್ರೆ, ಒಂದ್ ವೇಳೆ ನೀವು ಮೂವಿ ನೋಡ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ತೀರಾ ಅನ್ಕೊಳ್ಳಿ. ಸೊ ಮನೆಗೆ ಹೋದ್ಮೇಲೆ ನೀವು ಒಂದ್ 2 ದಿನ ಬಿಟ್ಟು ನಿಮ್ಗೆ ಏನೋ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ, ಸೊ ಇಫ್ ಯು ಆರ್ ಟೆಸ್ಟೆಡ್ ಪಾಸಿಟಿವ್, just think that you have to inform them, or definitely they will track your details. ಸಿಂಪ್ಟಮ್ಸ್ ಬಂದಾಗ ಅಲ್ಲಿ ಕೇಳ್ತಾರೆ, ನಿಮ್ಗೆ ಕ್ವೆಶನ್ಸ್ ಎಲ್ಲ ಕೇಳ್ತಾರೆ. ಈ ಥರ ನೀವು ಥಿಯೇಟರ್ಗೆ ಹೋಗಿದ್ದೀರಾ ಅಂತ ಗೊತ್ತಾದರೆ, ಸೊ ಫ್ರಮ್ ದೇರ್ ದೇ ವಿಲ್ ಸ್ಟಾರ್ಟ್ ಟ್ರ್ಯಾಕಿಂಗ್ ಎವ್ರಿ ಒನ್. ನೀವು ಟಿಕೆಟ್ಸ್ ಏನು ತೊಗೊಂಡಿರ್ತೀರಾ, ಟಿಕೆಟಲ್ಲಿ ಟಿಕೆಟ್ ನಂಬರ್ ಇರುತ್ತೆ, ಸೀಟ್ ನಂಬರ್ ಇರುತ್ತೆ. ಸೊ ಪ್ರತಿಯೊಬ್ಬರದ್ದು ಯಾರ್ಯಾರು ಫೋನ್ ನಂಬರ್ ತೊಗೊಂಡಿರ್ತಾರೆ, ನಿಮ್ಮ ಅಕ್ಕಪಕ್ಕ ಮತ್ತು ನಿಮ್ಮ ಹತ್ರ ಆಲ್ಮೋಸ್ಟ್ ಯಾರ್ಯಾರು ಥಿಯೇಟರ್ಗೆ ಎಂಟರ್ ಆಗಿದ್ರು ಪ್ರತಿಯೊಬ್ಬರಿಗೂ ಕಾಲ್ ಬರೋ ಚಾನ್ಸಸ್ ಇದೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇಸ್ ವೆರಿ ಈಸಿ ಇಫ್ ದೇ ಡೂ ಇಟ್ ದಟ್ ವೇ. ಸೊ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಇಸ್ ಗುಡ್ ಆ್ಯಕ್ಚುಲಿ. ಈಗ ಟೆಂಪ್ರೇಚರ್ ಚೆಕ್ ಮಾಡಿ ಹೊರಗಡೆ ಸೆಂಡ್ ಮಾಡಿದಾಗ ಥಿಯೇಟರ್ಸಲ್ಲಿ ನಿಮ್ಗೆ ಏನಾದರೂ ಅಕಸ್ಮಾತ್ ನಿಮ್ಮ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಂಡ್ರೆ, ಸೊ ದೇ ಹ್ಯಾವ್ ಟು ಟೇಕ್ ದ ಆ್ಯಕ್ಷನ್ಸ್ ತಗೊಳ್ಳೋದಂದ್ರೆ ಏನಿಲ್ಲ, ಜಸ್ಟ್ ದೇ ಹ್ಯಾವ್ ಟು ಮೇಕ್ ಶೋರ್ ದಟ್ you are not getting into the movie theater and you are going back to the treatment. So that's what they have to do. ಮತ್ತೆ ನಿಮ್ಗೆ ಇನ್ನೊಂದು ಡೌಟ್ ಇರ್ಬೋದು, ಥಿಯೇಟರಲ್ಲಿ ಹೋಗಿ ಕೂತ್ಕೊಂಡಾಗ ಏರ್ಕಾನ್ ಆನ್ ಮಾಡಿ ಅಂದರೆ AC ಆನ್ ಮಾಡಿರ್ತಾರೆ. ಸೊ AC ಆನ್ ಮಾಡಿರ್ತಾರಲ್ಲ, ವೈರಸ್ ಸ್ಪ್ರೆಡ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅಲ್ಲಿ ಟೆಂಪ್ರೇಚರ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಟೆಂಪ್ರೇಚರ್ಸ್ ಯಾವ ಥರ ವೇರಿ ಆಗುತ್ತೆ ಅಂತ ನೀವು ಕೇಳ್ಬೋದು. ಇದಕ್ಕೆ ಗೌರ್ಮೆಂಟ್ ಕೂಡ ಒಂದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂದರೆ, ಅವ್ರಿಗೆ ಅಕ್ಯುರೇಟ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಇನ್ಫಾರ್ಮ್ ಮಾಡಿದ್ದಾರೆ. 24 degrees to 30 degrees. ಸೊ ಈ ರೇಂಜಲ್ಲೇ ಇರಬೇಕು. ಸೊ ಯು ವಿಲ್ ನಾಟ್ ಬಿ ಫೀಲಿಂಗ್ ಟೂ ಹಾಟ್ ಆರ್ ಟೂ ಕೋಲ್ಡ್. ಸೊ ಇಟ್ ವಿಲ್ ಬಿ like average 24 to 30 degrees. This is the standard temperature which has to be maintained in all the theaters or like cinemas or multiplexes, wherever it is. They have to maintain the same thing, 24 to 30 degrees. ಇಷ್ಟು ಜಾಸ್ತಿನೂ ಆಗಬಾರ್ದು, ಈ ಕಡೆ ಕಡಿಮೆನೂ ಆಗಬಾರ್ದು. ದೇ ಹ್ಯಾವ್ ಟು ಮೇಂಟೈನ್ ದ ಸೇಮ್ ಥಿಂಗ್, 24 to 30. ಸೊ ನಿಮ್ಗೆ ಗೊತ್ತಾಗಲ್ಲ, ಮೇ ಬಿ ಕೆಲವ್ರಿಗೆ ತುಂಬ ತಣ್ಣಗಿದೆ ಅಂತ ಅನ್ಸ್ಬೋದು. ಯು ಕ್ಯಾನ್ ಚೆಕ್ ದ ಟೆಂಪ್ರೇಚರ್ ಅಲ್ವಾ. ಐ ಡೋಂಟ್ ನೋ ಹೌ ಯು ಗೋನ್ ಫೈಂಡ್ ಇಟ್. ಈ ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಈ ಮುಖೇಶ್ ಕೆಮ್ತಾ ಇರೋದು ಏನು ಕೇಳ್ತಾ ಇದ್ರಿ, ಮತ್ತು ಕೆಲವೊಂದು ಅಡ್ವರ್ಟೈಸ್ಮೆಂಟ್ ರೆಗ್ಯುಲರ್ ಆಗಿ ಬರೋದು ನೀವೇನು ನೋಡ್ತಾ ಇದ್ರಿ, ಅದಲ್ಲದೆ ಇನ್ಮೇಲಿಂದ ನೀವು ಥಿಯೇಟರ್ಸ್ ಪ್ರತಿದಿನ ನೀವು ಪ್ರತಿ ಸಲ ನೀವು ಹೋದಾಗ್ಲೂ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ. ಸೊ ಆ ಅಡ್ವರ್ಟೈಸ್ಮೆಂಟ್ಸಲ್ಲಿ ಪ್ಲೇ ಆದಾಗ ಈ ನೀವು ಪರ್ಸ್ನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಯಾವ ಥರ ಯೂಸ್ ಮಾಡೋದು, ಮತ್ತು ಈ ಕೋವಿಡ್ ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅದನ್ನು ಅವ್ರ ಅಡ್ವರ್ಟೈಸ್ಮೆಂಟಲ್ಲಿ ಸೊ ಬಿಗಿನಿಂಗ್ ಅಟ್ ದ ಎಂಡ್ 2 ಸಲಿನೂ ಪ್ಲೇ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಎಲ್ರಿಗೂ ಅನುಕೂಲ ಆಗೋ ಥರ ಈ ಆರೋಗ್ಯ ಸೇತು ಆ್ಯಪ್ ಇದೆಯಲ್ಲ, ಇದನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಗೌರ್ಮೆಂಟು. ಮತ್ತು ಥಿಯೇಟರ್ ಓನರ್ಸ್ ಬಂದು ಈ ಆರೋಗ್ಯ ಸೇತು ಆ್ಯಪ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ಅಂತಲೂ ಹೇಳ್ತಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ದ ಥಿಯೇಟರ್ ಓನರ್ಸ್ ಇಫ್ ದೇ ಹ್ಯಾವ್ ಟು ಪ್ಲೇ ದಿಸ್ ಅಡ್ವರ್ಟೈಸ್ಮೆಂಟ್ ಆರ್ ನಾಟ್. ಥಿಯೇಟರಲ್ಲಿ ಕೂತ್ಕೊಂಡ್ಮೇಲೆ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ ನೀವೇ ಇಂಡಿವಿಜುವಲ್ ಆಗಿ ಹೋಗಿ ರಿಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಫಾರ್ ಎನಿಬಡಿ ವಿಲ್ ಡೂ ದಟ್, ಐ ಡೋಂಟ್ ನೋ. ಇದನ್ನ ಗೌರ್ಮೆಂಟ್ ಅವ್ರು ಹೇಳ್ತಿದ್ದಾರೆ, ನೀವೇ ಇಂಡಿವಿಜುವಲ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಇನ್ಫಾರ್ಮ್ ಮಾಡಿ ನಿಮ್ಗೆ ಏನಾದ್ರು ಅಕಸ್ಮಾತ್ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ ಅಂತ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಒಂದು ಅಪ್ಡೇಟ್ ಕೊಟ್ಟಿದ್ರು, ಈ ತರ ರುಪಿ ನೋಟಲ್ಲಿ ತುಂಬಾನೇ ಈ ವೈರಸ್ ಬಂದು ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ. ಸೊ ಈ ಥರ ಸ್ಪ್ರೆಡ್ ಆಗೋದ್ರಿಂದ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದು ಇಟ್ ಈಸ್ ವೆರಿ ಕನ್ವೀನಿಯೆಂಟ್ ಮತ್ತು ಇಟ್ ಈಸ್ ವೆರಿ ಸೇಫ್ ಅಂತ ದೇ ಆರ್ ಸಜೆಸ್ಟಿಂಗ್ ಅಸ್. ಸೊ ಇಟ್ಸ್ ವೆರಿ ಗುಡ್ ಟು ಬುಕ್ ದ ಟಿಕೆಟ್ಸ್ ಆನ್ಲೈನ್. ಸ್ವಲ್ಪ ದಿನದ ಹಿಂದೆ ಏನಾಗಿತ್ತು ಅಂದರೆ, ಎಲ್ಲ ತುಂಬ ಮೂವೀಸ್ ಬಂದು ಆನ್ಲೈನ್ ರಿಲೀಸ್ ಆಗಿದೆ ಈ OTT ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಈ OTT ಪ್ಲ್ಯಾಟ್ಫಾರ್ಮ್ಗೆ ಸ್ವಲ್ಪ ಏಟ್ ಬಿತ್ತು ಅಂತಲೇ ಹೇಳ್ಬೋದು, ತುಂಬಾ ಏಟ್ ಬಿದ್ದಿದೆ. ಇವಾಗ 15th ಅಕ್ಟೋಬರಿಂದ ಥಿಯೇಟರ್ಸಲ್ಲಿ ಮೂವಿ ಶುರು ಆದಮೇಲೆ ಯಾರು ಆನ್ಲೈನ್ ನೋಡೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ತುಂಬ ಜನ ಬರ್ತಾರೆ, ತುಂಬ ಜನ ಬರಲ್ಲ ಥಿಯೇಟರ್ಸ್ಗೆ.
ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಷ್ಟು ದಿನ ಥಿಯೇಟರ್ಸ್ ಓಪನ್ ಇರಲಿಲ್ಲ, ಮತ್ತು ಒಂದು ಶೋಗೆ 50% ಜನ ಮಾತ್ರ ಒಳಗಡೆ ಬರ್ತಾರೆ, ಮೂವಿ ನೋಡ್ತಾರೆ ಅಂದರೆ ಥಿಂಕ್ ಅಬೌಟ್ ದ ಥಿಯೇಟರ್ ಓನರ್ಸ್. ಅವ್ರು ಯಾವ ಥರ ಇಮ್ಯಾಜಿನ್ ಮಾಡ್ಕೋಬೋದು ಅಂತ ನನ್ಗನ್ಸೋ ಪ್ರಕಾರ. ಈ ಮಲ್ಟಿಪ್ಲೆಕ್ಸಸ್ಸಲ್ಲಿ ಅಲ್ಲಿ ಇಲ್ಲಿ ಪ್ರಾಬಬ್ಲಿ ದೇ ವಿಲ್ ಚಾರ್ಜ್ ಯು ಡಬಲ್ ಅಂತ ನನಗನ್ನಿಸ್ತಿದೆ ಪರ್ಸ್ನಲಿ. ಸೊ ಥಿಯೇಟರ್ಸ್ ಓಪನ್ ಆದ್ರೂ ಅಲ್ಲಿ ಟಿಕೆಟ್ ಪ್ರೈಸಸ್ ಬಂದು ಇಟ್ ವಿಲ್ ಬಿ ಲೈಕ್ ವೆರಿ ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ತಿದೆ. ಸೊ ಎನಿ ಬಿಸ್ನೆಸ್ ಪರ್ಸನ್ ವಿಲ್ know this very easily. Theater owners will have some strategy to get that money because they are running the show, right? So one show nadistidar andre they have to get the price of all the seats. 50% ಜನನ ಮಾತ್ರ ಒಳಗಡೆ ತಗೊಂಡು 50% ಅಮೌಂಟ್ನ ಕಲೆಕ್ಟ್ ಮಾಡೋದಕ್ಕೆ ಇಷ್ಟು ದಿನ ಏನು ಅವ್ರಿಗೆ ಲಾಸ್ ಆಗಿತ್ತು, ಸೊ ಅದನ್ನು ಅವ್ರು ಆ್ಯಕ್ಚುಲಿ ರಿಕವರ್ ಮಾಡೋದಕ್ಕೆ ನೋಡ್ತಾರೆ. ಸೊ ಐ ಡೋಂಟ್ ನೋ ಹೌ ಫಾರ್ ದ ಟಿಕೆಟ್ ಪ್ರೈಸಸ್ ಆರ್ ಫಿಕ್ಸ್ಡ್ ಫಾರ್ ದಿಸ್. ನನಗೆ ಇನ್ನೊಂದು ಏನು ಅನಿಸಿದ್ದೇನೆಂದರೆ, ಇಲ್ಲಿ ಇವಾಗ ಎಲ್ಲರೂ ಹೈಜೀನ್ ಆಗಿರಬೇಕು, ಎಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹಂಗೆ ಹಿಂಗೆ ಅಂತಾರೆ. ಸೊ ಸ್ಕ್ರೀನ್ ಮೇಲೆ ಅವ್ರ ಫೇವ್ರೆಟ್ ಸೆಲೆಬ್ರಿಟಿ ಬಂದಾಗ ಎಲ್ಲರೂ ಸುಮ್ಮನೆ ಇರ್ತಾರೆ ಅನ್ಕೊಂತೀರಾ? ಸೊ ಅವ್ರು ಎಷ್ಟು ಕಿರ್ಚೋದಾಗಲಿ ಮತ್ತು ವಿಸಿಲ್ ಹೊಡಿಯೋದಾಗಲಿ, ಎಸ್ಪೆಷಲಿ ವಿಸಿಲ್ ಹೊಡಿಯೋದು, ಸೊ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕಾಗಿತ್ತು. ಇವಾಗ ವಿಸಿಲ್ ಹೊಡಿತಾರೆ ಅಂದರೆ ಆಬ್ವಿಯಸ್ಲಿ ವಿದೌಟ್ ಮೋರ್ ಅಲ್ವಾ, ದೇರ್ ಆರ್ ಮೋರ್ ಚಾನ್ಸಸ್ ದಟ್ if the person is infected they can spread it very easily. So ವಿಸಿಲ್ ಹೊಡಿಯೋದಕ್ಕಿಂತ ನನ್ನ ಸಜೆಷನ್, ಯು ಕ್ಯಾನ್ ಕ್ಲಾಪ್ ಯುವರ್ ಹ್ಯಾಂಡ್ಸ್ ಲೈಕ್ ಚಪ್ಪಾಳೆ ಹೊಡಿಬೋದು. ಇಷ್ಟೆಲ್ಲ ಆದಮೇಲೆ ಈ ಥಿಯೇಟರ್ಸ್ ಎಲ್ಲ ಓಪನ್ ಮಾಡ್ತಿದ್ದಾರೆ, ನಿಮ್ಗೇನು ಅನಿಸುತ್ತೆ? ಸೊ ಇವಾಗ ಇದು ಇನ್ಫೆಕ್ಷನ್ಸ್ ಎಲ್ಲ, ಈ ವೈರಸ್ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅಂತ ನನ್ನ ಪ್ರಕಾರ, ನನ್ನೊಂದು ಅಭಿಪ್ರಾಯ. ಬಿಕಾಸ್ ತುಂಬಾ ಜಾಸ್ತಿ ಆಗ್ಬೋದು, ಡಬಲ್ ಆಗ್ಬೋದು ಅಂತ ನನ್ನೊಂದು ಅಭಿಪ್ರಾಯ. ಸೊ ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನಲ್ ಕುಮಾರ್ ಫ್ರಮ್ ಕರ್ನಾಟಕ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.